ನನ್ಗೆ ಲಾಸ್ಟ್ ಟೈಮೇ ಹೇಳಿದಿರಾ ಹಲವಾರು ವೃತ್ತಿಗಳನ್ನ ನಿಮ್ಮ ಬದುಕಲ್ಲಿ ನೋಡಿದಿರಾ. ಗಾರೆ ಕೆಲಸದಿಂದ ಹಿಡಿದು ಹೋಟ್ಲು ಕ್ಲೀನ್ ಮಾಡೋದ್ರಿಂದ ಹಿಡಿದು ಎಲ್ಲವೂ ಟಾಯ್ಲೆಟ್ ಕ್ಲೀನ್ ಇನ್ನೊಂದು ಮತ್ತೊಂದು. ಮೊದಲ ಸಂಭಾವನೆ ಅಥವಾ ದುಡ್ಡು ಸ್ಯಾಲ್ರಿ ಅಂತ ಬಂದಾಗ ಅವತ್ತಿಗೆ ಎಷ್ಟಿತ್ತು ಸರ್? ಇವತ್ತು ಅಜಗಜಾಂತರ ವ್ಯತ್ಯಾಸ ಎಷ್ಟು ಅಂತ ಎಕ್ಸ್ಪ್ಲೈನ್. ಬೆಂಗಳೂರಿಗೆ ಬಂದಾಗ 800 ರೂಪಾಯಿ ಇತ್ತು ತಿಂಗಳಂಗೆ, ಇಡೀ ತಿಂಗಳಿಗೆ 800 ರೂಪಾಯಿ ಇತ್ತು. ಇವಾಗ ಆಗಿದೆ 10,000 ಮೇಲೆ. ದಿನಕ್ಕೆ 10,000? ದಿನಕ್ಕೆ 10,000 20,000 ಅದು ಕೆಲಸದ ಮೇಲೆ ಡಿಪೆಂಡ್ ಆಗಿದೆ. ಎಷ್ಟು ಸಾರ್ಥಕ ಅಥವಾ ಎಷ್ಟು ಖುಷಿ ಇದೆ ಸರ್ ಅವತ್ತಿನಿಂದ ಇವತ್ತಿನ? ಅದೇ ಅಲ್ವಾ, ನನ್ನ ಪೇಮೆಂಟನ್ನು ನಾನು ಯಾವತ್ತೂ ನಿರ್ಧಾರ ಮಾಡಿರಲಿಲ್ಲ. 800 ರೂಪಾಯಿನೂ ಬೇರೆಯವರೇ ನಿರ್ಧಾರ ಮಾಡಿದ್ದು. ಇವಾಗ 20,000 30,000 50,000ನೂ ಅವರೇ ನಿರ್ಧಾರ ಮಾಡಿರೋದು. ಅಂದರೆ ನಮ್ಮ ಬದುಕಿನ ಬೆಳವಣಿಗೆನ ದುಡ್ಡಿನ ಮೂಲಕ ಅಳೆಯೋದಾದರೆ ಈ ಥರ ಚೆನ್ನಾಗಿದೆ. ತಿಂಗಳಿಗೆ 800 ರೂಪಾಯಿ ಹೋಗಿ ದಿನಕ್ಕೆ ಇಷ್ಟ ಆಗಿದೆ ಅಂದರೆ ದೊಡ್ಡ ಬೆಳವಣಿಗೆನೆ. ಯಾರಿಗಾದ್ರೂ ಉತ್ತರ ನಾನು ಇವತ್ತಲ್ಲ ನಾಳೆ ನಾನು ನಿಮಗೆ ಉತ್ತರ ಕೊಟ್ಟೇ ಕೊಡ್ತೀನಿ, ಇವತ್ತು ನಾನು ಟಾಯ್ಲೆಟ್ ಕ್ಲೀನ್ ಮಾಡ್ತಿದ್ದೀನಿ ಅಂತ ನೀವು ಹೇಳಿಸ್ಬೋದು, ಬಟ್ ಮುಂದೊಂದು ದಿನ ಬೆಳೆದು ನಾನು ಆನ್ಸರಬಲ್ ಅಂದರೆ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಅನ್ನೋ ಥರದ್ದು ಆ ವ್ಯಕ್ತಿಗಳು ಇವತ್ತಿಗೂ ಇದ್ದಾರಾ? ಅವರಿಗೆ ನಿಮ್ಮ ಗೆಲುವಿನ ಮೂಲಕ ಉತ್ತರನಾ ಅಥವಾ ಹೇಗೆ ಸರ್? ಯಾರಾದರೂ ಇಲ್ಲ ನಾನು ಅವತ್ತು ಮಾಡಿದ್ದು ತಪ್ಪು, ನಿಮ್ಮನ್ನು ಆ ರೀತಿ ನಡೆಸ್ಕೋಬಾರ್ದಾಗಿತ್ತು, ಆ ಥರದ್ದು ಏನಾದರೂ ಎದುರಿಸಿದ್ದೀರಾ ಸರ್ ಲೈಫಲ್ಲಿ? ಇಲ್ಲ, ನಾನು ಸ್ವಇಚ್ಛೆಯಿಂದ ಎಲ್ಲ ಕೆಲಸ ಮಾಡಿದವನು. ನನಗೆ ಯಾರೂ ಹರ್ಟ್ ಮಾಡಿಲ್ಲ. ನನ್ನ ಕೆಲಸನ ಅಪ್ರಿಷಿಯೇಟ್ ಆಯಿತು. ಟಾಯ್ಲೆಟ್ ತೊಳೆದಾಗಲೂ ಸೂಪರಾಗಿ ತೊಳೆದಿದೆಯಾ ಅಂತಲೇ ಹೇಳಿದ್ದಾರೆ. ಸೊ ಯಾರು ದುಶ್ಮನಿಗಳೇ ಇಲ್ಲ, ಯಾರಿಗೆ ಚಾಲೆಂಜ್ ಮಾಡೋವಂಥ ವ್ಯಕ್ತಿಗಳು ಯಾರೂ ಸಿಕ್ಕಿಲ್ಲ. ಸೊ ಆ ಥರ ಎಲ್ಲ ಸಿಕ್ಕಿದ್ರೆ ಮೋಸ್ಟ್ಲಿ ಏನಾಗ್ತಿತ್ತೋ ಗೊತ್ತಿಲ್ಲ. ಸಪೋರ್ಟ್ ಮಾಡೋರೇ ಜಾಸ್ತಿ ಜನ ಸಿಕ್ಕಿದ್ದಾರೆ. ಮೈಕ್ ಇದೆ ಕ್ಯಾಮ್ರಾ ಇದೆ ಅಂತ ಸುಮ್ಮನೆ ಸುಳ್ಳು ಹೇಳಲ್ಲ. ಸಪೋರ್ಟ್ ಮಾಡೋರೇ ಜಾಸ್ತಿ ಸಿಕ್ಕಿದ್ದಾರೆ, ಮಾಡಿದ್ದಾರೆ. ಅವ್ರ ಹೆಸರನ್ನು ಪರ್ಟಿಕ್ಯುಲರಾಗಿ ನಾವು ಹೇಳದೇ ಇರ್ಬೋದು, ಅದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರ್ತಾರೆ ಸಪೋರ್ಟ್ ಮಾಡಿದವರೆಲ್ಲ. ಆ ಥರ ಅಂದ್ಕೊಂಡಿದ್ದವ್ರು ನನಗೂ ಗೊತ್ತಿಲ್ಲ, ಅವ್ರ ನೆನಪು ಇಲ್ಲ. ಆಮೇಲೆ ನಾನು ಕೆಟ್ಟದ್ದನ್ನ ಯಾವುದೂ ನೆನಪಲ್ಲಿ ಇಟ್ಕೊಳಲ್ಲ. ಆಯಿತು, ಆ ಕ್ಷಣಕ್ಕೆ ಯಾರೋ ಒಂದು ಏನೋ ಬೈದಿರ್ತಾರೆ, ಆ ಪರಿಸ್ಥಿತಿ ಮಾಡಿರುತ್ತೆ. ಈಗ ನಾನು ಬೈದಿಲ್ವಾ ಯಾರಿಗೂ? ನಮ್ಮ ಲೈಫಲ್ಲಿ ನಾವು ಯಾರಿಗೂ ಅವಮಾನ ಮಾಡಿಲ್ವಾ? ಮಾಡಿದ್ದೀನಿ, ಬೈದಿದ್ದೀನಿ. ಬಟ್ ಆ ಕ್ಷಣ ಹಂಗೆ ಮಾಡಿರುತ್ತೆ. ಅದನ್ನೆಲ್ಲ ಮರೆತು ಈಗ ಒಳ್ಳೇದಾಗಿದ್ದಾಗ ಬಂದು ಅವ್ರು ಮಾತಾಡ್ಸೋದು ನನಗೆ ಸರಿ ಅನಿಸುತ್ತೆ. ದ್ವೇಷದಿಂದ ಎಲ್ಲ ಕಳ್ಕೊತೀವಲ್ವ, ಪ್ರೀತಿಯಿಂದ ಎಲ್ಲ ಹುಟ್ಟೋದಾದರೆ ಪ್ರತಿ ಜನ ಮತ್ತೆ ಯಾರೋ ತಪ್ಪು ಮಾಡಿದ್ರು ನಮ್ಮ ಜೊತೆ ಬಂದರು, ಈಗ ಸರಿ ಸಾರಿ ಅಂದರು, ಮುಗಿದೋಯ್ತು. ಅದನ್ನು ಯಾಕೆ ಕ್ಯಾರಿ ಮಾಡೋದು? ಯಾರು ಅವಮಾನ ಮಾಡಿಲ್ಲ. ಅವಮಾನ ಮಾಡಿದವ್ರು ಯಾರು ನನಗೆ ನೆನಪು ಇಲ್ಲ. ಅಕಸ್ಮಾತ್ ಆ ಥರ ಯಾರು ಮಾಡಿ ಅವ್ರಿಗೆ ನೆನಪಿದ್ರೆ ಇವತ್ತು ಆರಾಮಾಗಿ ಬನ್ನಿ ಮಾತಾಡೋಣ. ಆ ವಿಷಯನ ನೆನಪು ಮಾಡಬೇಡಿ ನನ್ನ ಹತ್ರ. ಸರ್ ಮೊದಲಿಗೆ ಅಂದ್ರೆ ಬಣ್ಣ ಹಚ್ಚಿದ್ದು ಅಂದ್ರೆ ಮಜಾ ಬರ್ತಾ ಗೊತ್ತು, ಬಟ್ ನಿಮ್ಮನ್ನ ಎಲ್ಲೋ ಇದ್ದವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಇಲ್ಲೊಂದು ಆಡಿಷನ್ ಇದೆ ಅಥವಾ ನಿಮ್ಮ ಫಸ್ಟ್ ಡೇ ಬಣ್ಣ ಹಚ್ಚಿದ್ದು ಏನಕ್ಕೆ ಸರ್? ಯಾವುದು, ಯಾವ ಶೋ, ಅದ್ರ ಬಗ್ಗೆ ಮಾತಾಡೋದಾದ್ರೆ? ಫಸ್ಟು ಅಂದರೆ ನಾವು ಸ್ಕೂಲಲ್ಲೆಲ್ಲ ನಾನು ಅದನ್ನು ಹೊರತುಪಡಿಸಿ ರಾಜೇಶ್ ಧ್ರುವ ಅಂತ ಆರ್ಟಿಸ್ಟ್ ಇದ್ದಾರಲ್ಲ, ಸೊ ಅವರು ಒಂದು ಸಿನಿಮಾ ಮಾಡ್ತಾಯಿದ್ರು, ಅದೊಂದು ಶಾರ್ಟ್ ಮೂವಿ ಥರ. ಅದಕ್ಕೆ ಫಸ್ಟ್ ಬಣ್ಣ ಹಚ್ಚಿದ್ದು ರಾಜೇಶ್ ಧ್ರುವ ಅವರೇ. ಸೊ ಆಮೇಲೆ ಈ ಗಿಚ್ಚಿ ಗಿಲಿ ಗಿಲಿ ಅಲ್ಲ ಮಜಾ ಭಾರತದ್ದು ಆಡಿಷನ್ ಇದೆ ಅಂತ ಒಂದು ಪೋಸ್ಟ್ರು ಕಳಿಸಿರೋದು ಅವರೇ. ಸುಮ್ಮನೆ ಆ ವ್ಯಕ್ತಿನೂ ಮರಿಬಾರ್ದು. ಅವರು ಪೋಸ್ಟ್ರ್ ಕಳಿಸಿದ್ದಕ್ಕೆ ನಾನು ಹೋಗಿ ಆಮೇಲೆ ಆಡಿಷನ್ ಕೊಟ್ಟು ಇದು ಮಾಡಿರೋದು. ಅವರ ಸಿನಿಮಾದ ಹೆಸರೇನು ನೆನಪೋಗಿದೆ. ಆ ಒಂದು ಶಾರ್ಟ್ ಮೂವಿಗೆ ನನ್ನನ್ನು ಸೆಲೆಕ್ಟ್ ಮಾಡಿ ನನ್ನ ಹತ್ರ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ರು. ಸೊ ಥ್ಯಾಂಕ್ ಯು ರಾಜೇಶ್ ಧ್ರುವ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.